Hello, good morning everybody. Now, ಈಗ ನಾನು 7th ಸ್ಟ್ಯಾಂಡರ್ಡ್ ಸೋಷಿಯಲ್ ಸ್ಟಡೀಸ್ ವಿಜಯನಗರ ಎಂಪೈರ್ ಈಗ ಡಿಸ್ಕ್ರೈಬ್ ಮಾಡ್ತೀನಿ. ಓಕೆ, ಇಂಟ್ರೊಡಕ್ಷನ್. ದ ಎಕ್ಸ್ಪೆಡಿಷನ್ ವಿಚ್ ಸ್ಟಾರ್ಟೆಡ್ during 13th century by Delhi Sultan Alauddin Khilji over South India continued in 14th century also. The 17th century expedition ಸ್ಟಾರ್ಟ್ ಆಗಿರೋದು ಡೆಲ್ಲಿ ಸುಲ್ತಾನಿಂದ. ಯಾರು ಅಲಾವುದ್ದೀನ್ ಖಿಲ್ಜಿ ಕಂಟಿನ್ಯೂ ಆಯಿತು 14th century ತನಕ. ಆ್ಯಸ್ ರಿಸಲ್ಟ್ ಮೆನಿ ಸೌತ್ ಇಂಡಿಯನ್ ಕಿಂಗ್ಡಮ್ಸ್ ಲೈಕ್ ಯಾದವಾಸ್, ಅದರಿಂದ ಏನಾಯಿತು, ಅನೇಕ ರಾಜರುಗಳು ಯಾದವಾಸ್ ಆಫ್ ದೇವಗಿರಿ, ಹೊಯ್ಸಳಾಸ್ ಆಫ್ ದ್ವಾರಸಮುದ್ರ, ಕಾಕತೀಯಾಸ್ ಆಫ್ ವಾರಂಗಲ್, ಪಾಂಡ್ಯಾಸ್ ಆಫ್ ಮಧುರೈ, ಇವರೆಲ್ಲರನ್ನೂ ಡಿಫೀಟ್ ಆಗಿಬಿಟ್ರು. ಇವರೆಲ್ಲ ಸೋತೋಗ್ಬಿಟ್ರು ಇದರಲ್ಲಿ. ಸೊ ಅಟ್ ದಿಸ್ ಜಂಕ್ಚರ್ ಆವಾಗೇನಾಯಿತು, ವಿಜಯನಗರ ಸಕ್ಸೀಡೆಡ್ ಇನ್ ಕ್ರಿಯೇಟಿಂಗ್ಗೆ. ಅವಾಗ ವಿಜಯನಗರ ಮೇಲಕ್ಕೆ ಬಂದ್ಬಿಡ್ತು, ಸ್ಟ್ರಾಂಗ್ ಪೊಲಿಟಿಕಲ್ ಪವರ್ ಸಿಕ್ತು ಅದಕ್ಕೆ. ಅದರಿಂದ ಏನಾಯಿತು, ಸೌತ್ ಇಂಡಿಯನ್ ಪೊಲಿಟಿಕಲ್ ಇಶ್ಯೂನೆಲ್ಲ ಅದು ಒಳ್ಳೆ ಪವರ್ಗೆ ಬಂತು. ಇಟ್ ರೂಲ್ ಫಾರ್ 3 centuries, 3 ಶತಮಾನಗಳ 300 ವರ್ಷ ಆಳಿದಾರಂತೆ ನೋಡಿ ವಿಜಯನಗರ ಎಂಪೈರ್. ಇನ್ ದಿಸ್ ರೀಸನ್ ದ ಡೈನಾಸ್ಟೀಸ್ ವಿಚ್ ರೂಲ್ ವಿಜಯನಗರ ಎಂಪೈರ್ ಎಕ್ಸ್ಪ್ಲೈನ್ಡ್. ಇದರಲ್ಲಿ ವಿಜಯನಗರ ಎಂಪೈರ್ ಯಾರ್ಯಾರು ಡೈನಾಸ್ಟೀಸ್, ಯಾರ್ಯಾರು ರಾಜ್ಯ ವಂಶದವರು ಆಳಿದ್ರು ಅನ್ನೋದನ್ನು ಈಗಿನ ಲೆಸನ್ ನಾವು ಕಲಿತೀವಿ. ಕಾಂಟ್ರಿಬ್ಯೂಷನ್ಸ್ ಆಫ್ ದೀಸ್ ಕಿಂಗ್ಸ್, ಆ ರಾಜರು ಏನೇನು ಮಾಡಿದ್ರು, ಪೊಲಿಟಿಕಲಿ, ಸೋಷಿಯಲಿ, ಎಕನಾಮಿಕಲಿ, ಲಿಟ್ರರಿ, ಆರ್ಟ್, ಸ್ಕಲ್ಪ್ಚರ್, ಈ ಎಲ್ಲ ಫೀಲ್ಡ್ಸಲ್ಲಿ ಅವ್ರು ಏನೇನು ನಮ್ಮ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅದನ್ನು ನಾವು ಡಿಸ್ಕಸ್ ಮಾಡ್ತೀವಿ ಇದರಲ್ಲಿ, ಈ ಪಾಠದಲ್ಲಿ. ಬ್ಯಾಟ್ಲ್ ಆಫ್ ತಾಲಿಕೋಟ ಅನ್ನೋದು ರಕ್ಕಸತನಂಗಡಿ ಅಂತ ಇನ್ನೊಂದು ಹೆಸರು. ಇಟ್ ವಾಸ್ ದ ಮೇನ್ ರೀಸನ್ ಫಾರ್ ದ ಡಿಕ್ಲೈನ್. ಅವರು ಈ ಒಂದು ವಾರಿಂದ ಅವ್ರನ್ನ ಡಿಕ್ಲೈನ್ ಅಂದರೆ ವಿಜಯನಗರ ಎಂಪೈರ್ ಸೋತು ಹೋಗೋಕ್ಕೆ ಕಡಿಮೆ ಆಗಿಬಿಟ್ರು ಅವರು. ಇದರಿಂದ ಈ ಒಂದು ಬ್ಯಾಟ್ಲ್ ಆಫ್ ತಾಲಿಕೋಟ ಅದರಿಂದ ಅವ್ರು ಏನಾದರೂ ಡಿಕ್ಲೈನ್ ಆಗಿಬಿಟ್ರು, ಸೋಲ್ತಾ ಹೊಟ್ಟೋದ್ರು. ಆ್ಯಂಡ್ ಎಫೆಕ್ಟ್ಸ್ ಆಲ್ಸೋ ಡಿಸ್ಕಸ್ಡ್ ಹಿಯರ್, ಅದರ ಎಫೆಕ್ಟ್ ಕೂಡ ಇಲ್ಲಿನೇ ಡಿಸ್ಕಸ್ ಮಾಡ್ತೀವಿ. ಹೌದಾ? ಕಾಂಪಿಟೆನ್ಸಿ ಏನೇನು ಕಲಿತಾರೆ ಮಕ್ಕಳು ಇದು ಮುಗಿಯೋಷ್ಟರೊಳಗೆ ಅಂದರೆ, ಟು ಅಂಡರ್ಸ್ಟ್ಯಾಂಡ್ ದ ಅಚೀವ್ಮೆಂಟ್ಸ್. ವಿಜಯನಗರ ರಾಜರು ಏನೇನು ಅಚೀವ್ಮೆಂಟ್ ಮಾಡಿದ್ರು ಅದು ಕಲಿತಾರೆ, ತಿಳ್ಕೊತಾರೆ. ಅಡ್ಮಿನಿಸ್ಟ್ರೇಷನ್, ಸೋಷಿಯಲ್, ಎಕನಾಮಿಕ್ ಕಂಡೀಷನ್ಸ್, ಲಿಟ್ರೇಚರ್ ಕಂಡೀಷನ್ಸ್ ಎಲ್ಲ ಏನೇನಿತ್ತು ವಿಜಯನಗರ ಪೀರಿಯಡಲ್ಲಿ ತಿಳ್ಕೊತಾರೆ. ಆರ್ಟ್ ಆ್ಯಂಡ್ ಸ್ಕಲ್ಚರ್ ಹೆಂಗಿತ್ತು ಅದು ತಿಳ್ಕೊತಾರೆ. ಆಮೇಲೆ ರಿಲಿಜಿಯಸ್ ಎಲ್ಲ ರಿಲಿಜಿಯಸ್ ಈಕ್ವಲ್ ಅನ್ನೋದು ಹೆಂಗೆ ಮೇಂಟೈನ್ ಮಾಡಿದರು ವಿಜಯನಗರ ರಾಜರು ಅದು ತಿಳ್ಕೊತಾರೆ. ಆಮೇಲೆ ಬಾರ್ಡ್ರಲ್ಲಿ ವಿಜಯನಗರ ಪ್ಲೇಸಸ್ಸು ಎಲ್ಲೆಲ್ಲಿದೆ ಅಂತ ಐಡೆಂಟಿಫೈ ಮಾಡೋದು ಮ್ಯಾಪಲ್ಲಿ, ಅದನ್ನು ತಿಳ್ಕೊತಾರೆ ಮಕ್ಕಳು. ಈ ವಿಜಯನಗರ ಎಂಪೈರ್ 1336 CE ಸದರನ್ ಬ್ಯಾಂಕ್ ಆಫ್ ತುಂಗಭದ್ರಾ ನದಿ ದಡದಲ್ಲಿ, ದಕ್ಷಿಣ ದಡದಲ್ಲಿ ಸನ್ಸ್ ಆಫ್ ಸಂಗಮ ಕಾಲ್ಡ್ ಹರಿಹರ, ಬುಕ್ಕರಾಯ, ಕಂಪಣ, ಮಾರಪ್ಪ ಅಂಡ್ ಮುದಪ್ಪ ಇವರು ಕಂಡುಹಿಡಿದರು. ದೇ ಆರ್ ದ ಫೌಂಡರ್ಸ್. ಹಂಪಿ ಆಫ್ ಬಳ್ಳಾರಿ ಡಿಸ್ಟ್ರಿಕ್ಟ್ ಅವ್ರ ಕ್ಯಾಪಿಟಲ್ ಆಗಿತ್ತು. ಅವ್ರ ನ್ಯಾಷನಲ್ ಎಂಬ್ಲಮ್ಮು ಬೋರ್ ಅಂದರೆ ವರಹ, ನ್ಯಾಷನಲ್ ಎಂಬ್ಲಮ್ ಆಗಿತ್ತು ನೋಡಿ. ಇದೆ ಬೋರ್, ಇದಿದೆ ನ್ಯಾಷನಲ್ ಎಂಬ್ಲಮ್, ಇದು ಕಾಣಿಸ್ತಾ ಇದೆಯಲ್ಲ ಬೋರ್. ಸೊ 1336ರಿಂದ 1646 CE ತನಕ ವಿಜಯನಗರ ಎಂಪೈರ್ ರೂಲ್ ಮಾಡಿದ್ರು. 4 ವಂಶದವ್ರು ಬಂದಿದ್ದರು ಆ ಟೈಮಲ್ಲಿ. 4 ವಂಶದವರು ರಾಜರು ಆಳಿದ್ರು. ಸಂಗಮ ಡೈನಸ್ 1336ರಿಂದ 1485, ಸಲುವ ಡೈನಸ್ಟಿ 1485ರಿಂದ 1505 CE, ತುಳುವ ಡೈನಸ್ಟಿ 1505ರಿಂದ 1567, ಅಣ್ಣ ಅರವಿಂದ ಡೈನಸ್ಟಿ 1570ರಿಂದ 1646. ಮೊದಲೊಂದಾಗ ಡೈನಸ್ಟಿ ಓದೋಣ. ಸಂಗಮ ಡೈನಸ್ಟಿ 1336ರಿಂದ 1485 CE. ಇದು ಇಂಪಾರ್ಟೆಂಟ್. ಯಾರು? ಹರಿಹರ ಬುಕ್ಕ. ಅವರು ದೇವರ್ ದ ಫಸ್ಟ್ ಕಿಂಗ್, ಇವರು ಮೊದಲನೇ ರಾಜರಾಗಿದ್ದರು. ಅವರು ಎಲ್ಲ ರೀಜನನ್ನು ತುಂಗಭದ್ರಾ ರಿವರ್ ಹತ್ರ ರೀಜನ್ಸ್ ಎಲ್ಲ ಕಂಟ್ರೋಲ್ ತೊಗೊಂಡ್ಬಿಟ್ರು. ಆಮೇಲೆ ಅವರು ಕೋಸ್ಟಲ್ ಏರಿಯಾಸ್ ಆಫ್ ಎಡಭಾಗದಲ್ಲಿ ವೆಸ್ಟಲ್ಲಿ ಇರತಕ್ಕಂಥ ಕೋಸ್ಟಲ್ ಏರಿಯಾ, ನದಿ ತೀರ ಕರಾವಳಿ ಪ್ರದೇಶಗಳು, ನಲ್ಲೂರು ಆ್ಯಂಡ್ ಕಡಪ ಟು ಈಸ್ಟ್, ಕೃಷ್ಣಾ ರಿವರ್ ನಾರ್ತಲ್ಲಿ, ಕಾವೇರಿ ರಿವರ್ ಸೌತಲ್ಲಿ, ಇದೆಲ್ಲನೂ ಹಿಂಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದುಬಿಟ್ರು ಅವ್ರ ದೇಶನ, ಅವರ ಒಂದು ರಾಜ್ಯವನ್ನು. ಇದೇ ಥರ ಹೋಗಿ ಕೊನೆಯ ಫೌಂಡೇಶನ್ನು ಎಂಪೈರಲ್ಲಿ ಒಂದು ಫೌಂಡೇಶನ್ನು
ಸ್ಥಾಪನೆ ಮಾಡಿದ್ರು. ಬುಕ್ಕರಾಯ ಅನ್ನೋರು ಬ್ರದರ್ ಆಫ್ ಹರಿಹರ. ಅವರು ಎಲ್ಲ ಪವರು ತೊಗೊಂಡ್ಬಿಟ್ಟು ಈ ಹರಿಹರ ಬ್ರದರ್ ಆಫ್ ಹರಿಹರ ಸತ್ತ ಮೇಲೆ ಬುಕ್ಕರಾಯ ಅನ್ನೋರು ಎಲ್ಲ ಪವರ್ ತೊಗೊಂಡು ಹರಿಹರ, ಯಾಕಂದರೆ ಹರಿಹರಾಗೆ ಮಗ ಇರಲಿಲ್ಲ, ಅದಕ್ಕೆ ಬುಕ್ಕರಾಯರು ಅವರೊಂದು ಪವರನ್ನು ತಗೊಂಡ್ರು. ಅವರ ರಾಜ್ಯಭಾರದಲ್ಲಿ ಬುಕ್ಕರಾಯರವರ ಮಗ ಕಂಪನ ಅವರು ಎಂಪೈರ್ನ ಎಕ್ಸ್ಟೆಂಡ್ ಮಾಡಿದ್ರು. ಯಾರನ್ನ ಸುಲ್ತಾನ್ ಆಫ್ ಮದುರೈನ ಸೋಲಿಸಿ ಅವರೊಂದು ಎಂಪೈರ್ನ ಎಕ್ಸ್ಟೆಂಡ್ ಮಾಡಿದ್ರು. ಅದನ್ನು ಒಂದು ಬುಕ್ಕಲ್ಲಿ, ಮಧುರ ವಿಜಯಂ ಅನ್ನೋ ಬುಕ್ಕಲ್ಲಿ ಅದನ್ನು ಬರೆದಿದ್ದೆ. ಕಂಪನಾಸ್ ಕ್ವೀನ್ ಗಂಗಾದೇವಿ ಅದನ್ನು ಬರೆದಿದ್ದಾರೆ. ಬುಕ್ಕ ಕ್ಯಾಪ್ಚರ್ಡ್ ಪೆನ್ಕೊಂಡ. ಬುಕ್ಕ ತಿರ್ಗಾ ಪೆನ್ಕೊಂಡನ ಕ್ಯಾಪ್ಚರ್ ಮಾಡಿ ಈ ರೆಡ್ಡೀಸ್ ಆಫ್ ಕೊಂಡವೀಡು ಅವ್ರನ್ನ ಸೋಲಿಸಿ ಬುಕ್ಕ ಪೆನ್ಕೊಂಡನ ಕ್ಯಾಪ್ಚರ್ ಮಾಡಿದ್ರು. ಅದನ್ನು ವಿಜಯನಗರ ಎಂಪೈರ್ಗೆ ಸೇರಿಸಿದ್ರು. ಶ್ರವಣಬೆಳಗೊಳ ಇನ್ಸ್ಕ್ರಿಪ್ಷನ್ 1368 CE ಒಂದು ಇನ್ಸ್ಕ್ರಿಪ್ಷನ್ ಇದೆ ಶ್ರವಣಬೆಳಗೊಳದಲ್ಲಿ, ಕೆತ್ತನೆ ಕೆಲಸ ಇದು ಕೆತ್ತಿರೋದು. ಅದರಲ್ಲಿ ಎಕ್ಸ್ಪ್ಲೈನ್ ಮಾಡುತ್ತೆ ಅದು. ಈ ಪೆಸಿಫೈಡ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಜೈನ್ಸ್ ಆ್ಯಂಡ್ ವೈಷ್ಣವಾಸ್. ಅವರಿಬ್ಬರು ಮೇಂಟೈನ್ ರಿಲಿಜಿಯಸ್ ಹಾರ್ಮನಿ ಆ್ಯಂಡ್ ಈಕ್ವಲ್. ಅವರಿಬ್ಬರ ಮಧ್ಯೆ ಒಳ್ಳೆಯ ಒಂದು ಕಾನ್ಫ್ಲಿಕ್ಟ್ ಜೈನ್ಸ್ ವೈಷ್ಣವ ಅಂತ ಆಗಿರೋದು ಅದರಲ್ಲಿದೆ. ಆಮೇಲೆ ರಿಲಿಜಿಯಸ್ ಹಾರ್ಮನಿ ಆ್ಯಂಡ್ ಈಕ್ವಾಲಿಟಿ ಹೆಂಗಿತ್ತು ಅನ್ನೋದು, ಧಾರ್ಮಿಕ ಚಿಂತನೆಗಳು ಹೆಂಗಿತ್ತು ಅನ್ನೋದು ಅದರಲ್ಲಿ ಬರೆದಿದೆ. ಬುಕ್ಕರಾಯ ಆದಮೇಲೆ ಹರಿಹರ, ಬುಕ್ಕರಾಯ ಸೆಕೆಂಡ್, ವಿರೂಪಾಕ್ಷ ಸೆಕೆಂಡ್, ದೇವರಾಯ ಫಸ್ಟ್, ವೀರ ವಿಜಯರಾಯ ಇವರೆಲ್ಲರೂ ಒಬ್ಬೊಬ್ಬರಾಗಿ ವಿಜಯನಗರ ಎಂಪೈರ್ನ ರೂಲ್ ಮಾಡಿದ್ರು. ದೇವರಾಯ ಎರಡನವರು ಹಿ ವಾಸ್ ದ ಫೇಮಸ್ ಕಿಂಗ್ ಆಫ್ ಸಂಗಮ ಡೈನ. ತುಂಬ ಫೇಮಸ್ ಅವನು. ಅವನ ಪೀರಿಯಡ್ ಅವ್ರು ತುಂಬ ಇಂಪಾರ್ಟೆಂಟ್. ಅವ್ರ ಪೀರಿಯಡ್ ವಿಜಯನಗರ ಡೈನೆಸ್ಟಲ್ಲಿ ಇಟ್ಕೋ ಪವರ್ ತೊಗೊಂಡ್ಮೇಲೆ ಅವರೊಂದು ಆರ್ಮಿನ, ಮುಸ್ಲಿಂ ಸೋಲ್ಜರ್ಸ್ನ ಹಿಡ್ಕೊಂಡು ಒಂದು ಆರ್ಮಿನ ಕಟ್ಟಿದ್ರು. ಅವ್ರು ಒಳ್ಳೆ ಆರ್ಕರಿಲಿ ಒಳ್ಳೆ ಸ್ಕಿಲ್ಡ್ ಆಗಿದ್ದರು. ಹಾರ್ಸ್ ಟ್ಯಾಮಿಂಗ್, ಹಾರ್ಸ್ನ ಪಳಗಿಸೋದು, ಕುದುರೆನ ಪಳಗಿಸೋದು ತುಂಬ ಚೆನ್ನಾಗಿ ಮುಂದೆ ತುಂಬ ಚೆನ್ನಾಗಿದ್ರು ಅವರು. ಪಳಗಿಸ್ತಿದ್ರು, ತುಂಬ ವಿದ್ಯೆಯನ್ನು ತುಂಬ ಚೆನ್ನಾಗಿ ಕಲ್ತಿದ್ರು. ವಿತ್ ದ ಹೆಲ್ಪ್ ಆಫ್ ದಿಸ್ ಆರ್ಮಿ, ಇದರಿಂದ ಈ ಆರ್ಮಿಯಿಂದ ಹಿಡ್ಕೊಂಡು ಅವರು ರೆಡ್ಡಿ ಲೀಡರ್ಸ್ ಆಫ್ ಕೊಂಡವೀಡು ರೀಜಿಯನ್ನ ಡಿಫೀಟ್ ಮಾಡಿದ್ರು, ಸೋಲಿಸಿದ್ರು. ಆಮೇಲೆ ಈ ಡಿಫೆಂಡೆಡ್ ಫೇಮಸ್ ಮೊಘಲ್ ಫೋರ್ಟ್ನ ತೊಗೊಂಡು ರಾಯಚೂರು, ಬಂಕಾಪುರ ಬೈ ಫೈಟಿಂಗ್ ವಿತ್ ಅಹಮದ್ ಶಾ ಬಾಮನಿ ಸುಲ್ತಾನ್ ಜೊತೆ ಯುದ್ಧ ಮಾಡಿ ಅವ್ರನ್ನ ಸೋಲಿಸಿ ರಾಯಚೂರು, ಬಂಕಾಪುರ್ ಮತ್ತು ಇದನ್ನು ಮೊಘಲ್ ಫೋರ್ಟ್ನ ಪಡ್ಕೊಂಡ್ರು. ಇಸ್ ಬ್ರೇವ್ ಕಮಾಂಡರ್ ಕಾಲ್ಡ್ ಲಕ್ಕಣ್ಣ ದನೇಶ್ ಅನ್ನೋರು ಕಿಂಗ್ಸ್ ಆಫ್ ಕೇರಳ, ಶ್ರೀಲಂಕಾನ ಡಿಫೀಟ್ ಮಾಡಿ ಅಲ್ಲಿರೋ ಟ್ರೆಷರ್ನೆಲ್ಲ ಕಲೆಕ್ಟ್ ಮಾಡಿ ಆ್ಯಂಡ್ ಟ್ರಿಬ್ಯೂಟ್ ಇನ್ ಕ್ಯಾಶ್ ಫಾರ್ ದೆಮ್. ಆಮೇಲೆ ಅದೆಲ್ಲ ಕಲೆಕ್ಟ್ ಮಾಡಿದ್ರು. ಪ್ರೌಢ ದೇವರಾಯ ಅನ್ನೋದು ರಿಲಿಜಿಯಸ್ ಟಾಲರೆನ್ಸ್. ಅವರು ಜೈನ್ ಮತ್ತು ವೈಷ್ಣವ ಟೆಂಪಲ್ಸ್ನ ಕ್ಯಾಪಿಟಲಲ್ಲಿ ಕಟ್ಟಿದ್ರು, ರಾಜಧಾನಿಲಿ. ಆ್ಯಂಡ್ ಈ ಆಮೇಲೆ ಅವ್ರನ್ನ ಪರ್ಮಿಟೆಡ್ ಟು ಬಿಲ್ಡ್ ಮಸೀದಿನ ಕಟ್ಟೋಕ್ಕೂ ಅವರು ಅನುಮತಿನ ಕೊಡ್ತಿದ್ರು. ತೆಲುಗು ಪೋಯಿಟ್ ಶ್ರೀನಾಥ ಅನ್ನೋರು, ಸ್ಯಾನ್ಸ್ಕ್ರಿಟ್ ಫಿಲಾಸಫರ್ ದಿಂದಿಮ ಆ್ಯಂಡ್ ಕನ್ನಡ ಪೋಯಿಟ್ ಆ್ಯಂಡ್ ದ ಮಿನಿಸ್ಟರ್ ಲಕ್ಕಣ್ಣ ಅವರೆಲ್ಲರೂ ಈ ಟೈಮಲ್ಲೇ ಅವ್ರು ಇದ್ದಿದ್ದು. ವೀರಶೈವಿಸಮ್ ವಾಟ್ ರಿಜೆಕ್ಟೆಡ್ ಇನ್ ಹಿಸ್ ಪೀರಿಯಡ್. ವೀರಶೈವಿಸಮ್ ಕೂಡ ಆ ಟೈಮಲ್ಲಿ ಇತ್ತು. ಆಮೇಲೆ ಈ ಹ್ಯಾಡ್ ದ ಟೈಟಲ್ಸ್ ಲೈಕ್ ಬೆಂಡೈಗರ ಅಂತ ಒಂದು ಟೈಟಲ್ಸ್ ಅವ್ರಿಗೆ ಇತ್ತು. ಚತುಸಮುದ್ರದೀಶ್ವರ, ಅರಿಯ ಇಬಾದ, ಈ ಎಲ್ಲ ಟೈಟಲ್ಸ್ ಅವ್ರಿಗೆ ಇತ್ತು. ಅವರು ಸತ್ತ ಮೇಲೆ ಅವರ ಮಗ ಮಲ್ಲಿಕಾರ್ಜುನ ಅನ್ನೋರು, ಆಮೇಲೆ ವಿರೂಪಾಕ್ಷ ವಿಜಯನಗರನ ರಾಜ್ಯಭಾರ ಆಳಿದ್ರು. ದೇವರು ತುಂಬ ವೀಕ್ ರೂಲರ್ ಆಗೋದು. ಅದರಿಂದ ಏನಾಯಿತು, ಅವರ ಬಿಕಾಸ್ ಅದರಿಂದ ಅವರ ಕಮಾಂಡರ್ ಸ್ಟ್ರಾಂಗ್ ಕಮಾಂಡರ್ ಸೇನಾನಿ ಇದ್ದಾರೆ ಸಲುವಾ ಅನ್ನೋರು, ನರಸಿಂಹ ಅವ್ರನ್ನ ಸೋಲಿಸ್ಬಿಟ್ಟು ಕ್ಯಾಪ್ಚರ್ ಮಾಡ್ಕೊಂಡು ರಾಜಧಾನಿನ ಕ್ಯಾಪ್ಚರ್ ಮಾಡೋದು. ಇದರಿಂದ ಏನಾಯಿತು, ರೂಲ್ ಆಫ್ ಸಂಗಮ ಡೈನಾಸ್ಟಿ ಎಂಡ್ ಆಯಿತು. ಸಂಗಮ ಡೈನಾಸ್ಟಿ ಹೊರಟಾಯಿತು. ಅದು ಸಲುವಾ ಡೈನಾಸ್ಟಿಯಲ್ಲಿ ಇವ್ರ ಪವರ್ಗೆ 1485 CEನಲ್ಲಿ ಸಲುವ ನರಸಿಂಹ ಅನ್ನೋರು 6 ವರ್ಷ ಆಡಿ ಸತ್ತರು. ಯಾವಾಗ 1491ರಲ್ಲಿ. ಅವ್ರ ಮಕ್ಕಳು ತುಂಬ ಚಿಕ್ಕವರಾದ್ರಿಂದ ಅವ್ರು ಸತ್ತಾಗ ಅವ್ರಿಗೆ ಯಾರು ನೋಡೋಕ್ಕಿರಲಿಲ್ಲ. ಇದರಿಂದ ಅವರು ಒಂದು ರಾಜ್ಯ ಬಂದು ಪ್ರೊಟೆಕ್ಷನ್ ಆಫ್ ಎ ಕಮಾಂಡರ್, ಅವರು ಸೇನಾನಿ ತುಳುವ ನರಸಿಂಹ ಅನ್ನೋರು ಅವ್ರ ಕೈಗೆ ಬಂದರು. ಅವರು ಆಮೇಲೆ 1491ರಿಂದ 1500 ತನಕ ಮಾಡಿದ್ರು. ಅಲ್ಲಿಗೆ ಅವ್ರದ್ದು ಸುಳುವಾಡ ಡೈನಾಸ್ಟಿ ಮುಗೀತು.
ಅಲ್ಲ ಇದು ಸಲುವ ಡೈನಾಸ್ಟಿ ಮುಗಿತು. ಈಗ ತುಳುವ ಡೈನಾಸ್ಟಿ ಬಂತು ನೆಕ್ಸ್ಟ್ 1505 ಅಲ್ಲಿ ವೀರ ನರಸಿಂಹ ಅನ್ನೋರು ಸನ್ ಆಫ್ ತುಳುವ ನರಸಿಂಹ ನಾಯಕ ಅವರು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ತುಳುವ ಡೈನಾಸ್ಟಿ. ಆಮೇಲೆ ಅವ್ರು ಸತ್ತ ಮೇಲೆ 1509 ಅವರ ತಮ್ಮ ಬಂದು ಕೃಷ್ಣದೇವರಾಯ ಪವರ್ಗೆ ಬಂದರು. ಕೃಷ್ಣದೇವ 1509 ವಾಸ್ ದ ಫೇಮಸ್, ತುಂಬ ಗ್ರೇಟೆಸ್ಟ್ ಕಿಂಗ್, ಎಲ್ಲ ವಿಜಯನಗರ ಕಿಂಗ್. ಬಿಗಿನಿಂಗ್ ಸ್ಟಾರ್ಟಿಂಗಲ್ಲಿ ಈ ಫೇಸ್ ತುಂಬ ಕಷ್ಟಗಳು ಎದುರಿಸಿದ್ದು, ತುಂಬ ಯುದ್ಧಗಳನ್ನು ಎದುರಿಸಿದ್ರು. ಶಿವನ ಸಮುದ್ರನ ಗೆದ್ಕೊಂಡ್ರು. ಫೋರ್ಟ್ ಫ್ರಮ್ ಉನ್ಮತ್ತರ್ ಚೀಫ್ ಗಂಗರಾಜ ಅನ್ನೋರು 1503 ಶಿವನ ಸಮುದ್ರನ ಗೆದ್ದರು. ಆಮೇಲೆ ಈವನ್ ರಾಯಚೂರು ಫೋರ್ಟ್ನ ಗೆದ್ದರು. ಈ ಸಪೋರ್ಟೆಡ್ ಪೋರ್ಚುಗೀಸ್ ಸಪೋರ್ಟ್ ಮಾಡಿ ಗೋವಾನ ಕ್ಯಾಪ್ಚರ್ ಮಾಡೋಕ್ಕೆ ಬಿಜಾಪುರಿಂದ ಕ್ಯಾಪ್ಚರ್ ಮಾಡೋಕ್ಕೆ ಪೋರ್ಚುಗೀಸ್ ಸಪೋರ್ಟ್ ಮಾಡಿದ್ರು. 1513 ಉದಯಗಿರಿ ಫೋರ್ಟ್ನ ಗೆದ್ದರು. 1518 ಕಟಕ್ ಕ್ಯಾಪಿಟಲ್ ಆಫ್ ಗಜಪತಿ ಪ್ರತಾಪರುದ್ರ ಕಾಳಿಂಗ ಕಿಂಗ್ ಅವರಿಂದ ಕ್ಯಾಪ್ಚರ್ಡ್ ಕಟಕ್, ಅವ್ರನ್ನ ಸೋಲಿಸಿ ಆಮೇಲೆ ಮ್ಯಾರಿಡ್ ಅವರ ಮಗಳಾದ ಜಗನ್ಮೋಹಿನಿನ ಮದುವೆ ಆದರು. ಇದು ವಿಜಯನಗರ ಎಂಪೈರ್. ನೋಡಿ ಹಳದಿ ಭಾಗ ಇರೋದೆಲ್ಲ ಅಷ್ಟು. 1522 ತಿರ್ಗಾ ಅವರು ರಾಯಚೂರಿಗೂ ಬಂದು ಅಲ್ಲಿ ಕಿಂಗ್ ಆದಿಲ್ ಶಾ ಅನ್ನೋರು ಸ್ಮಾಲ್ ಆದಿಲ್ ಶಾ ಫ್ರಮ್ ದ ಕಿಂಗ್ ರೀಕ್ಯಾಪ್ಚರ್ಡ್ ಇವರಿಂದ ಆದಿಲ್ ಶಾ ಇಂದ ತಿರ್ಗಾ ರಾಯಚೂರನ್ನ ಮರಳಿ ಪಡ್ಕೊಂಡ್ರು, ಕ್ಯಾಪ್ಚರ್ ಮಾಡಿದ್ರು. ನೆಕ್ಸ್ಟ್ ಈ ಕ್ಯಾಪ್ಚರ್ ಕಲಬುರ್ಗಿ ಬೀದರ್ ಫೋರ್ಟ್ ಅದನ್ನೆಲ್ಲ ಪಡ್ಕೊಂಡ್ರು, ಅವನ್ನ ಸೋಲಿಸ್ಬಿಟ್ಟು. ನೆಕ್ಸ್ಟ್ ಈ ರಿಲೀಸ್ ದ ಸನ್ ಆಫ್ ಕಿಂಗ್, ಒಂದು ರಾಜನ ಮಗನ ಇಂಪ್ರಿಸನ್ ಮಾಡಿದರು. ಅವನು ಬಹಮನಿ ಪ್ರೈಮ್ ಮಿನಿಸ್ಟರ್ದು ಇಂಪ್ರಿಸನ್ ಮಾಡಿದರು, ಅವನ್ನ ಬಿಡಿಸಿದ್ರು. ಆ್ಯಂಡ್ ಅವ್ರಿಗೆ ಪವರ್ ಕೊಟ್ಟರು ಬೀದರಲ್ಲಿ ಬಿಡಿಸಿ. ಇದರಿಂದ ಅವ್ರಿಗೆ ಟೈಟಲು ಯವನ ರಾಜ ಪ್ರತಿಷ್ಠಾ ಪ್ರಣಾಚಾರ್ಯ ಅಂತ ಒಂದು ಬಿರುದು ಬಂತು. ವಿಜಯನಗರ ಕಿಂಗ್ಡಮ್ ಆ ಟೈಮಲ್ಲಿ ಎಕ್ಸ್ಪ್ಯಾಂಡೆಡ್ 4 ದಿಕ್ಕಿಗೂ ಎಕ್ಸ್ಪ್ಯಾಂಡ್ ಆಗಿ ಅವರ ಟೈಮಲ್ಲಿ ಸಾಯೋ ಟೈಮಲ್ಲಿ 1529 ಡೊಮಿನೋ ಪಿಯರ್ಸನ್ ಅವರು ಆ ರಾಜ್ಯಕ್ಕೆ ಬಂದಿದ್ದರು. ಅವರು ಆ ಟೈಮಲ್ಲಿ ಹೇಳಿದರು, ಅವರು ಈ ಒಂದು ವಾಕ್ಯವನ್ನು ಹೇಳಿದರು. ಕೃಷ್ಣದೇವರಾಯ ತುಂಬ ಒಂದು ಸಾಫ್ಟ್ ಪರ್ಸನ್ನು, ಬಟ್ ಸ್ಟ್ರಾಂಗ್ ಬಾಡಿ, ಮೈಂಡ್ ಸಾಫ್ಟು, ಬಾಡಿ ಸ್ಟ್ರಾಂಗು ಅಂತ ಅವ್ರ ಬುಕ್ಕಲ್ಲಿ ವಿವರಿಸಿದ್ದಾರೆ. ರಕ್ಕಸ ತರಂಗದಿ ಬ್ಯಾಟಲ್, ಅದು ಕೃಷ್ಣದೇವರಾಯ, ಅಚ್ಯುತರಾಯ, ಸದಾಶಿವರಾಯ ಇವರು ವಿಜಯನಗರ ಎಂಪೈರನ್ನು ಆಳ್ತಾಯಿದ್ರು. ಆವಾಗ ಸದಾಶಿವರಾಯ ತುಂಬ ಮೈನರು, ಅವರು ರಾಜ್ಯ ಬರೋಕ್ಕೆ ಆಗ್ತಿರ್ಲಿಲ್ಲ. ಆಗ ರಾಮರಾಯ ಅನ್ನೋರು ಅರವಿಡು ಡೈನಾಸ್ಟಿ ಸನ್ನಿನ್ಲಾ ಅವರು ಅಳಿಯ ಕೃಷ್ಣದೇವರಾಯ ಅವರು ಫುಲ್ಲು ರೆಸ್ಪಾನ್ಸಿಬಿಲಿಟಿನ ಅಡ್ಮಿನಿಸ್ಟ್ರೇಷನ್ ತೊಗೊಂಡ್ರು. ಆಮೇಲೆ ಎಕ್ಸ್ಟೆಂಡ್ ಮಾಡಿ ವಿಜಯನಗರ ಮೇಡ್ ಇಟ್ ರಿಚ್. ನಂಬರ್ ಆಫ್ ಎನಿಮೀಸ್ ಆಲ್ಸೋ, ಅವ್ನು ರಿಚ್ ಆಗ್ತಾ ಶತ್ರುಗಳು ಜಾಸ್ತಿ ಆಗ್ಬಿಟ್ರು. ಡೆಕ್ಕಲ್ ಸುಲ್ತಾನ್ಸ್ ಆ ಟೈಮಲ್ಲಿ ವಿಜಯನಗರ ಅಟ್ಯಾಕ್ ಮಾಡ್ತಾಯಿದ್ರು ಮೇಲಿನ ಮೇಲೆ. ಅದಕ್ಕೋಸ್ಕರ ಅವೆಂಜ್ ತಗೊಳ್ಳೋಕ್ಕೋಸ್ಕರ ರಾಮರಾಯ ಏನು ಮಾಡಿದ್ರು, ವಿಜಯಪುರ ಗೋಲ್ಕೊಂಡ ಕ್ಯಾಪ್ಚರ್ ಮಾಡಿ ಇದರಿಂದ ಒಂದು ಯುದ್ಧ ನಡೀತು. ಆಲ್ ಸುಲ್ತಾನೇಟ್ಸ್ ಎಲ್ಲ ಸೇರಿಕೊಂಡ್ರು, ಜಲಸಿಯಿಂದ ಹೊಟ್ಟೆ ಕಿಚ್ಚಿನ ಸೇರಿಕೊಂಡು ವಿಜಯನಗರ ರಾಜರ ಕೃಷ್ಣದೇವರಾಯ ಬಗ್ಗೆ ಹೊಟ್ಟೆ ಕಿಚ್ಚುಪಟ್ಟರು. ಆಮೇಲೆ ಪೊಲಿಟಿಕಲ್ ಡಿಫ್ರೆನ್ಸಸ್ ಸ್ಟಾರ್ಟ್ ಆಯಿತು ಮಧ್ಯ. ಟು ಫೀಟ್ ವಿಜಯನಗರನ ಕೃಷ್ಣದೇವರಾಯನ ಸೋಲಿಸ್ಬೇಕು ಅಂತ ಅವರೆಲ್ಲ ಸೇರಿಕೊಂಡ್ರು. 23 ಜನವರಿ 1565 CEನಲ್ಲಿ ರಕ್ಕಸ ತಂಗಡಿ ವಾರ್ ಯುದ್ಧ ನಡೆಯಿತು. ಯುನೈಟೆಡ್ ಆರ್ಮಿ ಸುಲ್ತಾನಸ್ ಆರ್ಮಿ ಆಫ್ ವಿಜಯನಗರ ಬಗ್ಗೆ ಬ್ಯಾಂಕ್ ಆಫ್ ಕೃಷ್ಣ ರಿವರಲ್ಲಿ. ರಾಮರಾಯ ಸತ್ತೋಗ್ಬಿಟ್ರು. ಸುಲ್ತಾನಸ್ ಲೂಟೆಡ್, ಎಲ್ಲ ವಿಜಯನಗರ ಲೂಟಿ ಮಾಡಿಬಿಟ್ರು. ತಿರುಮಲ ಆ್ಯಂಡ್ ವೆಂಕಟ ಸನ್ಸ್ ಆಫ್ ರಾಮರಾಯ ಅವರು ವಾರಿಂದ ಎಸ್ಕೇಪ್ ಆಗಿಬಿಟ್ರು. ರ್ಯಾನವೆಟ್ ಪೊನ್ಕೊಂಡಾಕ ಹೊಟ್ಟೋದ್ರು. ಆಮೇಲೆ ಅರವಿದು ಡೈನಾಸ್ಟಿ ಅವರು ರೂಲಿಂಗ್ ಸ್ಟಾರ್ಟ್ ಮಾಡಿದ್ರು 1570 1646 ತನಕ ಬೈ ಮೇಕಿಂಗ್ ಪೊನಗೊಂಡ. ಚಂದ್ರಗಿರಿ ಆ್ಯಂಡ್ ಲೇಟರ್ ವೆಲ್ಲೂರ್ ಅದನ್ನು ಕ್ಯಾಪ್ಟನ್ ಮಾಡ್ಕೊಂಡು ಆಫ್ಟರ್ ದಿಸ್. ಆಮೇಲೆ ಫ್ಯೂಡಲ್ ಚೀಫ್ಸ್ ಆಫ್ ಮೈಸೂರು, ಕೆಳದಿ, ಚಿತ್ರದುರ್ಗ, ಯಲಹಂಕ, ಸೊರಬ ಇವರೆಲ್ಲ ಇಂಡಿಪೆಂಡೆಂಟ್ ರೂಲರ್ಸ್ ಆಗಿಬಿಟ್ರು. ಬೇರೆ ಅವರ ಪಾಟ್ಗೆ ಅವರು ಬೇರೆ ಆಗ್ಬಿಟ್ರು. ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಏನಿತ್ತು ವಿಜಯನಗರ ಎಂಪೈರಲ್ಲಿ ಅಡ್ಮಿನಿಸ್ ಟೈಮಲ್ಲಿ ಅವರು ಸ್ಟ್ರಾಂಗ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಇತ್ತು. ದೇ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ವಾಸ್ ವೆರಿ ನೈಸ್. ಮಿನಿಸ್ಟರ್ಸ್ ಅಸಿಸ್ಟ್ ಮಾಡ್ತಿದ್ರು, ರಾಜನಿಗೆ ಸಹಾಯ ಮಾಡ್ತಿದ್ರು. ಲೀಡರ್ಸ್ ಆಫ್ ಲೋಕಲ್ ಪ್ರಾವಿನ್ಸಸ್, ಚಿಕ್ಕ ಪಂಚಾಯಿತಿ ಅವ್ರಿಗೂ ಎಲ್ಲರಿಗೂ ಲೋಕಲ್ ಪ್ರಾವಿನ್ಸಸ್ಗೆಲ್ಲ ಅಸಿಸ್ಟ್ ಮಾಡ್ತಾಯಿದ್ರು, ಅಂದರೆ ಹೆಲ್ಪ್ ಮಾಡ್ತಾಯಿದ್ರು ಎಲ್ಲ ಅಡ್ಮಿನಿಸ್ಟ್ರೇಷನಲ್ಲಿ. ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗೋಸ್ಕರ ಕಿಂಗ್ಡಮ್ಮು 4 ಪ್ರಾವಿನ್ಸ್ ಆಗಿ 4 ಭಾಗವಾಗಿ
ಅಡ್ಮಿನಿಸ್ಟ್ರೇಷನ್ಗೋಸ್ಕರ ವಿಭಾಗ ಆಗಿತ್ತು. ಪ್ರಾವಿನ್ಸಸ್ ಇಂಟು ರೀಜಿಯನ್ಸ್, ಸಿಟೀಸ್ ಇನ್ ರೀಜಿಯನ್ಸ್ ತಿರ್ಗಾ ಸಿಟೀಸ್ ಆಗೋದು, ಸಿಟೀಸ್ ಇನ್ ವಿಲೇಜ್ಗೆ ಈ ಥರ ಗ್ರೂಪ್ ಆಯಿತು. ಕಿಂಗ್ಸ್ ರಿಪ್ರೆಸೆಂಟೇಟಿವ್ಸ್ ದೇವರ್ ಮ್ಯಾನೇಜ್ ಮಾಡ್ತಾಯಿದ್ರು ಎಲ್ಲ ಪ್ರಾವಿನ್ಸಸ್. ಹೆರಿಡಿಟರಿ ಆಫೀಸರ್ಸ್ ಇವರೆಲ್ಲ ಹೆರಿಡಿಟರಿ ಆಫೀಸರ್ಸ್ ವಿಲೇಜ್ ಅಡ್ಮಿನಿಸ್ಟ್ರೇಷನ್ನ ಮಾಡ್ತಾಯಿದ್ರು. ಕಿಂಗ್ ವಾಸ್ ಸುಪ್ರೀಂ, ಎಲ್ಲರಿಗಿಂತ ಸುಪ್ರೀಮೇ, ರಾಜಾನೇ ಸುಪ್ರೀಮು. ರೀಜನಲ್ ಆಫೀಸರ್ಸ್ ವರ್ ಡಿಸ್ಪೆನ್ಸಿಂಗ್ ಜಸ್ಟಿಸ್ ಇನ್ ಪ್ರಾವಿನ್ಸಸ್ಸಲ್ಲಿ ರೀಜನಲ್ ಆಫೀಸರ್ಸು ರಾಜ ಆಳ್ತಿದ್ದು. 6ನೇ ಒಂದು ಭಾಗ ಲ್ಯಾಂಡ್ ರೆವಿನ್ಯೂನ ಕಲೆಕ್ಟ್ ಮಾಡ್ತಿದ್ರು. ಮೇಜರ್ ಇನ್ಕಮ್ ಅವ್ರು ಬರ್ತಾಯಿದ್ದಿದ್ದೆ ಟ್ರೇಡ್ ಟ್ಯಾಕ್ಸು, ಪ್ರೊಫೆಷನ್ ಟ್ಯಾಕ್ಸು, ರೋಡ್ ಟ್ಯಾಕ್ಸು, ಫೇರ್ ಟ್ಯಾಕ್ಸ್, ಎಕ್ಸ್ಪೋರ್ಟ್ ಟ್ಯಾಕ್ಸ್, ಟ್ರಿಬ್ಯೂಟ್, ಇನ್ನೆಲ್ಲದರಿಂದ ಅವನಿಗೆ ಸೋರ್ಸಸ್ ಆಫ್ ಇನ್ಕಮ್, ಇದರಿಂದ ಟ್ಯಾಕ್ಸಿಂದನೇ ಅವ್ನು ಇನ್ಕಮ್ ಆಗ್ತಿತ್ತು. ಆ ಟೈಮಲ್ಲಿ ವಿಜಯನಗರ ಟೈಮಲ್ಲಿ ಇನ್ಫ್ಯಾಂಟ್ರಿ, ಕ್ಯಾವೆಲ್ಟ್ರಿ, ಎಲಿಫೆಂಟ್ ಅಂದರೆ ಎಲ್ಲ ಥರದ ಯುದ್ಧ ಇರಬೇಕಾಗಿತ್ತು. ಎಲ್ಲ ಬಗೆಗಳು ಅವ್ರ ಹತ್ರ ಈ ಆರ್ಮಿನಲ್ಲಿ ಇತ್ತು. ಅಂದರೆ ಹಾರ್ಸು ಸೇನೆ, ಆನೆ ಸೇನೆ, ಆಮೇಲೆ ಈ ಥರ 4 ಬಗೆಗಳು ಎಲ್ಲ ಟೈಪು ಇತ್ತು. ಅರೇಬಿಯನ್ ಹಾರ್ಸಸ್ ಇತ್ತು ಆ ಟೈಮಲ್ಲಿ. ದೇವರ ಅಟ್ರಾಕ್ಷನ್ ಆಫ್ ವಿಜಯನಗರ ಅವ್ರು ಇಟ್ಕೊಂಡಿದ್ರು. ಸೋಷಿಯಲ್ ಸ್ಟ್ಯಾಟಸ್ ಏನಿತ್ತು ಅಂದರೆ ಆ ಟೈಮಲ್ಲಿ ಚೈಲ್ಡ್ ಮ್ಯಾರೇಜ್, ಸತಿ ಸಿಸ್ಟಮ್, ದೇವದಾಸ್ ಸಿಸ್ಟಮ್ ಅದೆಲ್ಲ ಪ್ರಾಕ್ಟೀಸಲ್ಲಿತ್ತು. ಮಾನೋಗಮಿ ವಾಸ್ ಇನ್ ಪ್ರಾಕ್ಟೀಸ್, ಅಂದರೆ ಒಬ್ಬರೇ ರಾಜ. ಬಟ್ ರಿಚ್ ಪೀಪಲ್ ಆ್ಯಂಡ್ ಕಿಂಗ್ಸ್ ಫಾರ್ ಫಾಲೋಡ್ ಪಾಲಿಗಮಿ, ಆದರೆ ಒಳ್ಳೆ ಚೆನ್ನಾಗಿರೋರು ಆಮೇಲೆ ರಿಚ್ ಪೀಪಲ್ ರಾಜರು ಮಾತ್ರ ಪಾಲಿಗಮಿನ ಫಾಲೋ ಮಾಡ್ತಾಯಿದ್ರು ಅನೇಕ ಗುಂಪುಗಳ ಜೊತೆ. ವುಮೆನ್ ಸ್ತ್ರೀಯರಿಗೆ ತುಂಬ ರೆಸ್ಪೆಕ್ಟ್ ಇತ್ತು. ದೀಪಾವಳಿ, ದಸರಾ ಫೆಸ್ಟಿವಲ್ಸ್ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ರು. ದಸರಾ ಫೆಸ್ಟಿವಲ್ಲು ರಾಜರ ಅಂಡರಲ್ಲಿ ಚೆನ್ನಾಗಿ ಸೆಲೆಬ್ರೇಟ್ ಆಗ್ತಿತ್ತು. ಎಕನಾಮಿಕ್ ಸ್ಟ್ರಾಟಜಿ ಏನಿತ್ತು ಅಂದರೆ ಅಗ್ರಿಕಲ್ಚರ್, ವ್ಯವಸಾಯ ತುಂಬ ಇಂಪಾರ್ಟೆಂಟ್ ಇತ್ತು. ರೈಸು, ಮೇಯ್ಸು, ಶುಗರ್ ಕೇನ್, ಕಬ್ಬು, ಕಾಟನ್ ಕ್ರಾಪ್ಸ್, ಹತ್ತಿ ಬೀಜಗಳು ಅದೆಲ್ಲ ಮೇಜರ್ ಕ್ರಾಪ್ಸ್. ರಾಜರು ಏನಾಗಿತ್ತು, ಎನ್ಕರೇಜ್, ಅವರು ತುಂಬ ಇದನ್ನು ಪ್ರೋತ್ಸಾಹ ಮಾಡ್ತಿದ್ರು ಅಗ್ರಿಕಲ್ಚರ್ನ, ವ್ಯವಸಾಯನ. ಟ್ಯಾಂಕ್ಸ್ ಎಲ್ಲ ವೆಲ್ಸು, ಬಾವಿಗಳು, ಟ್ಯಾಂಕ್ಸ್ ಎಲ್ಲ ಕಟ್ಟಿದ್ರು ನೀರಿಗೋಸ್ಕರ. ಟ್ರೇಡ್ ಲಿಂಕ್ಸು ಬೇರೆ ಕಂಟ್ರೀಸ್ ಟ್ರೇಡ್ ಮಾಡ್ತಾಯಿದ್ರು, ವ್ಯಾಪಾರನೂ ಮಾಡ್ತಿದ್ರು. ರೈಸ್, ಕಾಟನ್, ಕ್ಲಾತ್ಸ್, ಐರನ್, ಡೈಮಂಡ್, ಶುಗರ್, ಮಸ್ಕ್, ಸ್ಯಾಂಡಲ್ ಇದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಹಾರ್ಸು, ಸಿಲ್ಕ್ ಕ್ಲಾತ್ಸು, ಮುಕ್ಕಾಲ್ ಕ್ಲಾತ್ಸ್ ಇದನ್ನು ಇಂಪೋರ್ಟ್ ಮಾಡ್ಕೋತಾಯಿದ್ರು ಅಲ್ಲಿಂದ. ವಿಜಯನಗರ ಅದು ಇಂಪಾರ್ಟೆಂಟ್ ಬಿಸ್ನೆಸ್ ಪ್ಲೇಸ್ ಆಗೋಗಿತ್ತು ಡೈಮಂಡ್ಸ್ಗೆ. ಕ್ಲಾತ್ ವೀವಿಂಗ್, ಬಟ್ಟೆ ಇದು ತುಂಬ ಇಂಪಾರ್ಟೆಂಟ್ ಇಂಡಸ್ಟ್ರಿ ಇತ್ತು. ಭಟ್ಕಳ, ಹೊನ್ನಾವರ, ಮಂಗಳೂರು ಇದೆಲ್ಲ ಇಂಪಾರ್ಟೆಂಟ್ ಪೋರ್ಟ್ಸ್, ಬಂದರುಗಳಾಗಿತ್ತು. ಗೋಲ್ಡನ್ ಕಾಯಿನ್ಸ್ ಫಾರ್ ಗೋಲ್ಡನ್ ಕಾಯಿನ್ಸ್ ಯೂಸ್ ಮಾಡ್ತಿದ್ರು ಆ ಟೈಮಲ್ಲಿ. ಪಿಕ್ಚರ್ಸ್ ಆಫ್ ಗಾಡ್ಸ್ ಆ್ಯಂಡ್ ಗಾಡೆಸ್ ಅದ್ರ ಮೇಲೆ, ಕಾಯಿನ್ಸ್ ಮೇಲೆ ಕೆತ್ತಿತ್ತು. ಲಿಟ್ರೇಚರ್ ಏನಂತ ವಿಜಯನಗರ ಎಂಪೈರ್ ಟೈಮಲ್ಲಿ ಸಂಸ್ಕೃತ, ತೆಲುಗು, ಕನ್ನಡ ಲಿಟ್ರೇಚರ್ ತುಂಬ ಇತ್ತು. ವಿದ್ಯಾರಣ್ಯ ಅನ್ನೋರು ಬುಕ್ಸ್ ಬರೆದಿದ್ರು. ಶಂಕರ ವಿಜಯ, ಸರ್ವದರ್ಶನ್ ಸಂಗ್ರಹ ಅಂತ ಸಂಸ್ಕೃತಲ್ಲಿ. ಅವರು ತಮ್ಮ ಒಂದು ಸಾಯನಾಚಾರ್ಯ ಅಂತ ರೋಡ್ ಬುಕ್ಸ್ ಕಾಲ್ಡ್ ವೇದಾರ್ಥ ಪ್ರಕಾಶ ಅನ್ನೋ ಒಂದು ಬುಕ್ಕು. ಆಯುರ್ವೇದ ಸುಧಾನಿಧಿ ಅನ್ನೋದು. ಕಿಂಗ್ಸ್ ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಅವರೆಲ್ಲ ತುಂಬ ಸಫಿಷಿಯೆಂಟ್, ಎಲ್ಲರಿಗೂ ಲಿಟ್ರೇಚರ್ ಚೆನ್ನಾಗಿತ್ತು, ಓದು ಬರಹ ಎಲ್ಲ ಕಲ್ತಿದ್ರು. ಅವ್ರ ಬಗ್ಗೆ ಕಿಂಗ್ಸ್ ಆಫ್ ಫ್ಯಾಮಿಲಿ ಮೆಂಬರ್ಸು ಅವ್ರ ಬಗ್ಗೆ ಗಂಗಾದೇವಿ ಅನ್ನೋರು ಮಧುರ ವಿಜಯಂ ಪ್ರೌಢದೇವರಾಯ ಮಧುರ ವಿಜಯಂ ಬರೆದಿದ್ದರು. ಪ್ರೌಢದೇವರಾಯ ಅನ್ನೋರು ಗ್ರೇಟ್ ರಾಮನ ಸುಧಾನಿಧಿ ಕೃಷ್ಣ ಅಂತ ಅದನ್ನು ಬರೆದಿದ್ದರು. ಕೃಷ್ಣದೇವರಾಯ ಜಾಂಬವತಿ ಕಲ್ಯಾಣ, ಮಾದಲಸ ಚರಿತಂ ಆ್ಯಂಡ್ ರಸಮಂಜರಿ ಆ ಬುಕ್ಕನ್ನು ಬರೆದಿದ್ದಾರೆ. ಕುಮಾರವ್ಯಾಸರು ಗದುಗಿನ ಭಾರತ, ಗದುಗಿನ ಭಾರತ, ರತ್ನಕವರ್ಣಿ ಅನ್ನೋರು ಭಾತೇಶ ವೈಭವ, ಚಾಮರಸನವರು ಪ್ರಭುಲಿಂಗಲೀಲ ಇದೆಲ್ಲ ಬುಕ್ಸನ್ನು ಬರೆದಿದ್ದಾರೆ ಕನ್ನಡದಲ್ಲಿ. ಲಕ್ಕಣ್ಣ ಅವರು ಶಿವತತ್ವ ಚಿಂತಾಮಣಿ ಅನ್ನೋದು ಬರೆದಿದ್ದರು. ಭೀಮಾಸ್ ಪೋಯೆಟ್ ಅವರು ಬಸವ ಪುರಾಣ ಇದೆಲ್ಲ ಭೀಮಾಸ್ ಪೋಯೆಟ್ ಅವರು ಬಸವ ಪುರಾಣ ಇದನ್ನು ಇಷ್ಟು ಇವರೆಲ್ಲ ಈ ವೀರಶೈವ ಲಿಟ್ರೇಚರ್, ಅದು ವೀರಶೈವರ ಬಗ್ಗೆ ಈ ಬುಕ್ಸನ್ನೆಲ್ಲ ಬರೆದಿದ್ದಾರೆ. ಕೃಷ್ಣದೇವರಾಯ ಎಂಕರೇಜ್ ಮಾಡ್ತಿದ್ರು, ತೆಲುಗು ಲಿಟ್ರೇಚರ್ನು ಎಂಕರೇಜ್ ಮಾಡ್ತಿದ್ರು. ಸೊ ಅವರಿಗೆ ಆಂಧ್ರಭೋಜ ಅಂತ ಟೈಟಲ್ ಇತ್ತು. ಅವರೇ ಒಬ್ಬರು ಪೋಯೆಟ್, ಅವರೇ ಒಂದು ಬುಕ್ಕನ್ನು ಬರೆದಿದ್ದು, ಅಮುಕ್ತ ಮಾಲ್ಯದ ಅಂದರೆ ತೆಲುಗುನಲ್ಲಿ. 8 ಜನ ಫೇಮಸ್ ಸ್ಕಾಲರ್ಸ್ ಇದ್ದರು, ಅಷ್ಟದಿಗ್ಗಜಾಸ್ ಅಂತ ಅವರ ಕಿಂಗ್ಡಮಲ್ಲಿ. ಅವರ ಅಲ್ಲಸಾನಿ ಪೆದ್ದಣ್ಣ, ನಂದಿ ಸೀಮಂತಣ್ಣ, ಶ್ರೀನಾಥ, ಪಿಂಗಳ ಸುನನ್ಯ, ತೆನಾಲಿ ರಾಮಕೃಷ್ಣ ಇವರು. ರಿಲಿಜಿಯಸ್ ಹಾರ್ಮನಿ, ಕಿಂಗ್ಸ್ ಆಫ್ ರಿಲಿಜಿಯನ್ ದೇವರ್ ಗ್ರೇಟ್ ಫಾಲೋವರ್ಸ್, ತುಂಬ ಧಾರ್ಮಿಕದಲ್ಲಿ ತುಂಬ ಫಾಲೋ ಮಾಡ್ತಿದ್ರು.
ಅದು ಮಸೀದಿಯನ್ನು ಕಟ್ಟಿದ್ರು. ಶ್ರವಣಬೆಳಗೊಳ ಇನ್ಸ್ಕ್ರಿಪ್ಟ್ 1368ರಲ್ಲಿ ಬುಕ್ಕರಾಯ ಅದರಲ್ಲೊಂದು ಇದು ನಡೆದಿದೆ. ಅದು ಹೇಳ್ತಾ ಇತ್ತು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಿಟ್ವೀನ್ ಜೈನ್ಸ್ ವೈಷ್ಣವಾಸ್ ಅವ್ರ ಒಪಿನಿಯನ್ಸ್, ಇಬ್ಬರ ಬಗ್ಗೆ ಬೇರೆ ಬೇರೆ ಒಪಿನಿಯನ್ಸ್ ಇತ್ತು. ಅದನ್ನು ಹೆಂಗಿತ್ತು ಅನ್ನೋದು ಅದರ ಮೇಲೆ ಬರೆದಿತ್ತು, ಸಿಕ್ಕಿದೆ. ಬರ್ಬೋಸಾ ಅನ್ನೋರು ವಿಜಯನಗರ ರಾಜ್ಯವನ್ನು ಆಳಿ ಕೃಷ್ಣದೇವರಾಟ ಮೇಲೆ ದೇವರ್ ಸ್ಟಾರ್ಟೆಡ್ ಎನಿ ಕ್ರಿಶ್ಚಿಯನ್, ಜ್ಯೂ, ಮುಸ್ಲಿಂ ಪರ್ಸನ್ ಎಲ್ಲ ರಿಲಿಜನ್ ಅವರು ಹ್ಯಾಪಿಯಾಗಿ ವಿಜಯನಗರದ ರಾಜ್ಯದಲ್ಲಿ ಇದ್ದರು. ಆರ್ಟ್ ಆ್ಯಂಡ್ ಸ್ಕಲ್ಪ್ಚರ್ ಗ್ರೇಟೆಸ್ಟ್ ಮರ್ಸಿ ಎಲ್ಲಿ ತುಂಬ ಟೆಂಪಲ್ಸ್ ಇತ್ತು, ಮಾನ್ಯುಮೆಂಟ್ಸ್, ಸ್ಕಲ್ಪ್ಚರ್ಸ್, ಸ್ಟ್ಯಾಚ್ಯೂಸ್ ಇದೆಲ್ಲ ಇತ್ತು ವಿಜಯನಗರ ರಾಜ್ಯದಲ್ಲಿ. ದ್ರಾವಿಡಿಯನ್ ಸ್ಟೈಲಲ್ಲಿ ಇತ್ತು. ಟೆಂಪಲ್ಸ್ ಆ ಟೈಮಲ್ಲಿ ಬಿಲ್ಟು ದೇವರ್ ವೆರಿ ಗ್ರಾನೈಟ್ ರಾಕ್ಸಲ್ಲಿ ಬಿಟ್ಟಿದ್ದರು. ಕಲ್ಯಾಣ ಮಂಟಪ, ವಿರೂಪಾಕ್ಷ ಟೆಂಪಲ್, ಹಂಪಿ, ಹಜಾರ್ ರಾಮಸ್ವಾಮಿ ಟೆಂಪಲ್, ವಿಠಲಸ್ವಾಮಿ ಟೆಂಪಲ್, ಕೃಷ್ಣಸ್ವಾಮಿ ಟೆಂಪಲ್, ಕಮಲ ಮಹಲ್, ಶೃಂಗೇರಿದ ವಿದ್ಯಾಶಂಕರ ಟೆಂಪಲ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಟೆಂಪಲ್ಸ್ ಆ ಟೈಮಲ್ಲಿ ಕಟ್ಟಿದ್ರು. ವೆರಿ ಎನ್ಕ್ಲೋಜರ್, ಹೈ ಟವರ್, ಒಳ್ಳೆ ಗೋಪುರ ತುಂಬ ಜೋರಾಗಿರ್ತಿತ್ತು. ಬ್ಯಾರೇಜ್ ಹಾಲ್ಸು, ಮೀಟಿಂಗ್ ಹಾಲ್ಸು, ಸ್ಪ್ರಿಂಗ್ ವೇಯಾನ್ಸ್ ಇದೆಲ್ಲ ಆ ಟೈಮಲ್ಲಿ ಕಟ್ಟಿದ್ರು ವಿಜಯನಗರ. ನೋಡಿ ವಿದ್ಯಾಶಂಕರ ಟೆಂಪಲ್ ಇದು ಶೃಂಗೇರಿದು. ಕಾಳಹಸ್ತಿ, ಶ್ರೀಶೈಲ, ತಿರುಪತಿ, ಚಿದಂಬರಂ, ಶ್ರೀರಂಗಂ, ಕುಂಭಕೋಣಂ, ಕಂಚಿ ಈ ಎಲ್ಲ ಪ್ಲೇಸಸಲ್ಲಿ ಆರ್ಟ್ ಸ್ಕಲ್ಪ್ಚರ್ ವಿಜಯನಗರದ್ದು ತುಂಬ ಇತ್ತು. ಸ್ಟೋನ್ ಚಾರಿಯಟ್, ಕಲ್ಲಿನ ರಥ, ಐಡಲ್ಸ್ ಆಫ್ ನರಸಿಂಹ, ಗಣಪತಿ ಇಲ್ಲಸ್ಟ್ರೇಟ್ ಅದು ಮಾನೋಲಿತ್ ಸ್ಕಲ್ಪ್ಚರ್ ಅದು ಒಂದು ವಿಜಯನಗರ ಟೈಮಲ್ಲಿ ಇತ್ತು. ದಕ್ಷಿಣಾದಿ ಮ್ಯೂಸಿಕ್ ಆ ಟೈಮಲ್ಲಿ ಕರ್ನಾಟಕ ಮ್ಯೂಸಿಕ್ ಇತ್ತು. ಅವರು ಮಾಡ್ತಾಯಿದ್ದು ಅವ್ರ ಟೈಮಲ್ಲಿ ಇತ್ತು. ಪುರಂದರದಾಸ, ಕನಕದಾಸ ಆ ಟೈಮಲ್ಲಿ ಇದ್ದಿದ್ದು ತುಂಬ ಕಾಂಟ್ರಿಬ್ಯೂಷನ್ನು ಕೊಟ್ಟಿದ್ರು. ನೋಡಿ ಗಣಪತಿ ಟೆಂಪಲ್, ಹಂಪಿದು ಐಡಲ್ಸ್ ಆಫ್ ನರಸಿಂಹ ಹಂಪಿ, ಸ್ಟೋನ್ ಚಾರಿಯಟ್ ಹಂಪಿ. ನೋಡಿ ಇಷ್ಟು ಇದು ಕ್ರಾನಾಲಜಿಕಲ್ ಪೀರಿಯಡ್ ಆಯಿತಾ. ಇಷ್ಟು ಓಕೆನಾ? ಓಕೆ, ಅಲ್ಲಿಗೆ ಪಾಠದ ಎಕ್ಸ್ಪ್ಲನೇಷನ್ ಮುಗೀತು. ಲೈಕ್ ಮಾಡಿ. ಸೊ ಓಕೆ, ಈ ಪಾಠನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.